ಚಿತ್ರಗಳು ನೀವು ಹೇಳ್ದಂಗೆ ಕೆಲವು ಒಳ್ಳೆ ಚಿತ್ರಗಳು ಬರುತ್ತೆ, ಅಷ್ಟೇ ಕೆಟ್ಟ ಸಿನಿಮಾಗಳು ಬರುತ್ತೆ. ಯಾಕೆ ಅಂತಂದರೆ ಸ್ಕ್ರಿಪ್ಟನ್ನು ಅವರು ಯಾವ ಮಟ್ಟಿಗೆ ಅವರು ಅದಕ್ಕೆ ಜಸ್ಟಿಫೈ ಮಾಡಿರ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಒಂದು ಡಾಕ್ಯುಮೆಂಟ್ರಿ ಸ್ಟೈಲ್ ಮೇಕಿಂಗಿಗೂ ಅಥವಾ ಒಂದು ಸಿನಿಮಾಗೂ ಮೇಜರ್ ವ್ಯತ್ಯಾಸ ಇರೋದು ಡ್ರಾಮಾ ಇರುತ್ತೆ ಇದರಲ್ಲಿ, ಡ್ರಾಮಾ ಅದರಲ್ಲಿ ಇರಲ್ಲ. ನಮಗೆ ಆಧ್ಯಾತ್ಮದಲ್ಲಿ ಅಂದರೆ ನಮ್ಮ ಆ ತತ್ವಗಳನ್ನು ನಾವು ಕರೆಕ್ಟಾಗಿ ಪರಿಪಾಲಿಸಿದಾಗ ಅದನ್ನು ಅರ್ಥ ಮಾಡ್ಕೊಂಡು ಪರಿಪಾಲಿಸ್ತೀವಿ. ಸೊ ನಾಮ ಸಂಕೀರ್ತನೆ ಮಾಡ್ತಿದ್ದಾಗ ನನ್ನನ್ನು ಅದು ಅಟ್ರ್ಯಾಕ್ಟ್ ಮಾಡ್ತು. ಅರೆ ಈ ದೇಶದಲ್ಲಿ ನಾಮ ಸಂಕೀರ್ತನೆಯನ್ನು ಈ ದೇಶದ ಆಸ್ಟ್ರೇಲಿಯನ್ಸ್ ಮಾಡ್ತಿದ್ದಾರೆ, ನಾವು ಇದನ್ನೆಲ್ಲ ಬಿಟ್ಟಿದ್ದೀವಲ್ಲ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಾವೊಂದು ಹೊಸ ಪ್ರಯೋಗವನ್ನು ಮಾಡಲಿಕ್ಕೆ ಹೊರಟಿದ್ದೇನೆ. ಆ ಪ್ರಯೋಗಕ್ಕೆ ನಿಮ್ಮ ಬೆಂಬಲವನ್ನು ಕೋರ್ತಾ ಆ ವ್ಯಕ್ತಿಯ ಒಂದು ಸಣ್ಣ ಪರಿಚಯವನ್ನು ಮಾಡಿ ಆಮೇಲೆ ನಮ್ಮ ಪ್ರಯೋಗದ ಒಂದು ತುಣುಕನ್ನು ಹೊಸ ವರ್ಷದ ಮೊದಲನೇ ದಿನ ನಿಮ್ಮ ಕಣ್ಣೆದುರು ಪ್ರಚುರಪಡಿಸೋಣ ಅನ್ನೋದು ನನ್ನ ಅಂಬೋಣ. ಗಿರೀಶ್ ಅಂತ ಒಬ್ಬ ವ್ಯಕ್ತಿ, ಹುಡುಗ, ಒಂದು ಸಂಕೀರ್ತನ ಕುಟುಂಬದಿಂದ ಬಂದಂಥವನು, ಆಧ್ಯಾತ್ಮಿಕ ಹಿನ್ನೆಲೆಯಿಂದ ಬಂದಂಥವನು, ಬದುಕನ್ನು ತನ್ನದೇ ಆದಂಥ ಅರ್ಥ ವ್ಯಾಪ್ತಿಯಲ್ಲಿ ಗ್ರಹಿಸಿ ಅದೇ ರೀತಿಯಲ್ಲಿ ಅದನ್ನು ಕಟ್ಟಿ ಈಗ ನೀವು ನಂಬಲಿಕ್ಕಿಲ್ಲ, ಎಲ್ಲರಿಗೂ 60 ವರ್ಷಕ್ಕೆ ರಿಟೈರ್ಮೆಂಟು. ಆದರೆ ಈ ಗಿರೀಶ್ 44 ವರ್ಷದಲ್ಲೇ ನನ್ನ ವೃತ್ತಿ ಬದುಕಿನ ಒಂದು ಏನು ನಿವೃತ್ತಿಯನ್ನು ನಾನು ಪಡ್ಕೊಳ್ಳತಕ್ಕದ್ದು, ಅದರ ನಂತರ ನನ್ನ ಬದುಕಿನ ಸಂಪೂರ್ಣವಾದ ಅವಧಿಯನ್ನು ಕ್ರಿಯಾಶೀಲತೆಗೆ, ಆಧ್ಯಾತ್ಮಿಕ ಚಿಂತನೆಗೆ, ಮುಖ್ಯವಾಗಿ ಕೃಷ್ಣ ಪಂಥಕ್ಕೆ ನಾನು ಮೀಸಲಿಡಬೇಕು. ಇವರ ಇಡೀ ಕುಟುಂಬದ ಆಹಾರ, ವಿಹಾರ, ಬದುಕು ಎಲ್ಲವೂ ಆಧ್ಯಾತ್ಮದ ಒಂದು ನಿರ್ದಿಷ್ಟವಾದಂಥ ಚೌಕಟ್ಟಿಗೆ ಒಳಪಟ್ಟಿದೆ. ಆದರೆ ಇಂಥ ಮನುಷ್ಯ, ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಮನುಷ್ಯ, ಪ್ರಥಮವಾಗಿ ಭಾರತದಿಂದ ಆಸ್ಟ್ರೇಲಿಯಾದ ಅಡಿಲೇಡ್ಗೆ ಹೋದದ್ದು ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗ್ ಅನ್ನು ಕಲೀಲಿಕ್ಕೆ. 2.5 ವರ್ಷ ಅದು ಮಾಸ್ಟರ್ಸ್. ಸಿನಿಮಾದ ಆಸಕ್ತಿ ಮೊದಲಿಂದಲೂ ಇತ್ತು. ಅದೇ ಆಸಕ್ತಿಯ ಗುಂಟ ನಾನು ಸಿನಿಮಾ ಕ್ಷೇತ್ರಕ್ಕೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಈ ವಿಶ್ವದ ಬಹಳ ಅಮೂಲ್ಯವಾದಂಥ ಕೋರ್ಸ್ ಇದು, ರೇರ್ ಕೋರ್ಸ್ ಇದು. ಈ ಕೋರ್ಸನ್ನು ಮಾಡಬೇಕು ಅಂತ ಹೋದಂಥ ಹುಡುಗ ಕೊನೆಗೂ ಬದುಕನ್ನು ಫಸ್ಟ್ ಕಟ್ಕೊಳ್ಳೋಣ, ಬದುಕಿಗೊಂದು ವಿರಾಮವನ್ನು, ಆ ವೃತ್ತಿ ವಿರಾಮವನ್ನು ತೆಗೆದುಕೊಳ್ಳೋಣ, ಆ ನಂತರ ನನ್ನ ಹವ್ಯಾಸವನ್ನು ಮುಂದುವರಿಸೋಣ ಅನ್ನುವಂಥ ಒಂದು ಶಿಸ್ತನ್ನು ಹಾಕ್ಕೊಂಡು ಅದೇ ರೀತಿಯಲ್ಲಿ ದುಡಿದು ಬದುಕನ್ನು ಕಟ್ಟಿ ಕೊನೆಗೆ ಈಗ ಸಪ್ತಸಾಗರದ ಆಚೆ ಸಿನಿಮಾ ಬಂದದ್ದನ್ನು ನೀವು ನೋಡಿದಿರಿ. ಅದರ ಒಂದು ಹಾಡಿನ ಇನ್ಸ್ಪೈರ್ ಅಂದರೆ ಒಂದು ಸ್ಫೂರ್ತಿಯಲ್ಲಿ ಒಂದು ಕಾವ್ಯ ಚಿತ್ರವನ್ನು, ಸಂಗೀತ ಚಿತ್ರವನ್ನು ಕೇವಲ 3-4 ನಿಮಿಷದಲ್ಲಿ ಮಾಡಿದ್ದಾರೆ. ಅದನ್ನು ನಾನು ನಿಮಗೆ ಸವಾಲು ಹಾಕ್ತೇನೆ. ಕನ್ನಡದ ಯಾವುದೇ ಸೂಕ್ಷ್ಮ ಸಂವೇದಿ, ಕ್ರಿಯಾಶೀಲ ಮತ್ತು ಕಾವ್ಯಾತ್ಮಕವಾಗಿ ಸುಂದರವಾಗಿ ಒಂದು ಚಿತ್ರ ನಿರ್ದೇಶಿಸಬಲ್ಲ ಒಬ್ಬ ನಿರ್ದೇಶಕರಿಗೂ ಎದೆಗೆ ಎದೆ ಕೊಟ್ಟು ನಿಲ್ಲುವ, ಸ್ಪರ್ಧಿಸುವ ಒಂದು ತಾಕತ್ತು, ಸೂಕ್ಷ್ಮತೆ, ಕಾವ್ಯಾತ್ಮಕತೆ, ಇಡೀಯದಾದ ಚಿತ್ರದ ಇಡೀಯದಾದಂಥ ಒಂದು ಆ ಸೃಜನಾತ್ಮಕ ವ್ಯವಸಾಯದ ಮೇಲೆ ಅತ್ಯದ್ಭುತವಾದಂಥ ಹಿಡಿತ, ಇವೆಲ್ಲವೂ ನೀವು ಈ ಕೃತಿಯಲ್ಲಿ ಕಾಣ್ತೀರಿ. ಹಾಗಾದರೆ ಗಿರೀಶ್ ಯಾರು? ಗಿರೀಶಿನ ಸೂಕ್ಷ್ಮತೆ ಏನು? ಗಿರೀಶಿನ ಒಡಲು ಏನು? ಗಿರೀಶಿನ ದೃಷ್ಟಿ ಏನು? ಈ ಎಲ್ಲವನ್ನು ಇಟ್ಟುಕೊಂಡು ಅವರೊಟ್ಟಿಗೆ ಒಂದು ಇಂಟರ್ವ್ಯೂವನ್ನು ಮಾಡಿದ್ದೇನೆ. ನಾನು ನಿಮಗೆ ಒಂದು ಮಾತನ್ನು ಹೇಳ್ತೇನೆ. ನನಗೆ ಸಣ್ಣವ, ದೊಡ್ಡವ, ಸಾಧಕ, ಸಾಧಿಸಲಿಕ್ಕೆ ಹೊರಟವ, ಇವೆಲ್ಲ ತಾರತಮ್ಯವೇ ಇಲ್ಲ. ಅದು ಸಣ್ಣ ಕೃತಿಯಾಗಿರ್ಬೋದು, ಆದರೆ ಅದು ವಿಶ್ವದ ಶ್ರೇಷ್ಠ ಕೃತಿಗೆ ಮುಂದೊಂದಿನ ಸಾಕ್ಷಿಯಾಗುವಂಥ ಒಬ್ಬ ನಿರ್ದೇಶಕನಾಗುವ ಎಲ್ಲ ಗುಣಗಳನ್ನು ಅವನ ಒಡಲಲ್ಲಿ ಹುದುಗಿದೆ ಅಂತ ಆದರೆ ಅದು ಯಾರೇ ಆಗಿರಲಿ, ಎಷ್ಟೇ ಒಂದು ಸಣ್ಣದಾದಂಥ ಕೃತಿಯನ್ನು ಅವನು ತಂದಿರಲಿ, ಅವರನ್ನು ನಾನು ಪ್ರಥಮ ದರ್ಜೆಯಲ್ಲಿ ನಿಂತು ಸಂದರ್ಶನ ಮಾಡಿ ನಿಮ್ಮ ಎದುರಿಡ್ತೇನೆ. ಅದು ನನ್ನ ಅಭ್ಯಾಸ. ಯಾಕೆಂದರೆ ಬೆಳೆಯ ಸಿರಿ ಮೊಳಕೆಯಲ್ಲಿ ಅಂತ ನೀವು ಅವತ್ತು ಗ್ರಹಿಸ್ಬೋದು. ರಿಷಬ್ರನ್ನು ಇವತ್ತು ರಾಮ ಮಂದಿರದ ಉದ್ಘಾಟನೆಗೆ ಕನ್ನಡದ ಪ್ರಾತಿನಿಧಿಕವಾಗಿ
ಇಡೀ ಬಹುಭಾಷೆಯಿಂದ ಒಬ್ಬೊಬ್ಬರನ್ನ ಒಂದೊಂದು ಭಾಷೆಯಿಂದ ಕರೆದಿದ್ದಾರೆ. ನಮ್ಮ ರಿಷಬ್ರನ್ನ ಕನ್ನಡದಿಂದ ಪ್ರಾತಿನಿಧಿಕವಾಗಿ ಕರೆದಿದ್ದಾರೆ. ಇದು ನಮ್ಮ ಹೆಮ್ಮೆ. ಅದೇ ರಿಷಬನ್ನು ಏನೂ ಅಲ್ಲದೇ ಇದ್ದಾಗಲೂ ನಾನು ಗಮನಿಸಿದ್ದೇನೆ. ಹಾಗಾಗಿ ಇವತ್ತು ರಿಷಬ್ ಈ ರೀತಿ ಆಗ್ತಾನಲ್ಲ, ಅದೇ ರೀತಿಯಲ್ಲಿ ಕನ್ನಡಕ್ಕೆ ಒಬ್ಬ ಅದ್ಭುತವಾದಂಥ ನಿರ್ದೇಶಕನಾಗಿ ಬರುವ ಎಲ್ಲ ಸೂಚನೆಯನ್ನು ಗಿರೀಶ್ ಕೊಟ್ಟಿದ್ದಾನೆ. ಬನ್ನಿ ಅವರು ಯಾರು ಅಂತ ನೋಡೋಣ, ಅವರ ಸಂದರ್ಶನವನ್ನು ಕೇಳೋಣ. ಗಿರೀಶ್ ನಮಸ್ತೆ. ನಮಸ್ಕಾರ ಬಿ ಗಣಪತಿ ಅವ್ರಿಗೆ. ನೀವು ನಮ್ಮ ಸಸ್ಯ ಸಂಜೀವಿನಿ ಗೋಕರ್ಣದಲ್ಲಿ ಭೇಟಿಯಾದೆವು. ಹೌದು. ಅಲ್ಲಿಂದ ನಮ್ಮ ವಿಶ್ವಾಸ ಬೆಳೀತು. ನೀವು ಒಂದು ರೀತಿಯ ಆಧುನಿಕತೆ ಮತ್ತು ಆಧ್ಯಾತ್ಮ ಇದರ ಒಂದು ಒಳ್ಳೆಯ ಕೊಂಡಿ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಈ ಸಣ್ಣ ಏಜಲ್ಲೇ ಒಂದು ಆಧ್ಯಾತ್ಮದ ಹರಿವು, ಆಮೇಲೆ ಬದುಕನ್ನು ಅರ್ಥ ಮಾಡಿಕೊಳ್ಳುವ ರೀತಿ, ಒಂದು ಸಂಕೀರ್ತನ ಕುಟುಂಬದಿಂದ ಬಂದವರು ನೀವು. ಈಗ ನನಗೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನಿಸಿದ್ದು, ಮಧುಮಾಲತಿ ಅನ್ನೋ ಒಂದು ಪುಟ್ಟ ಕಾವ್ಯ ಕಥನವನ್ನು ಮಾಡಿದ್ದೀರಿ ನೀವು. ಅದೆಷ್ಟು ಚೆನ್ನಾಗಿದೆ ಅಂದರೆ ನನಗನ್ನಿಸ್ತು ಗಿರೀಶು ಕನ್ನಡಕ್ಕೆ ಒಂದು ಒಳ್ಳೆಯ ನಿರ್ದೇಶಕ ಆಗ್ಬೋದು ಅಂತ ಅನಿಸ್ತು. ಯಾಕೆ ನನಗೊಂದು 38 ವರ್ಷದ ನನ್ನ ಒಟ್ಟು ಪತ್ರಿಕೋದ್ಯಮದ ಹರಹಿನಲ್ಲಿ ಸಿನಿಮಾವನ್ನು ಗಂಭೀರವಾಗಿ ಗಮನಿಸ್ತಾ ಬಂದಿದ್ದೇನೆ ನಾನು. ನನಗದು ನೋಡಿದಾಗ ನನ್ನ ಇಡೀ ಟೀಮ್ಗೂ ಕೂಡ ಅದು ಬಹಳ ಇಷ್ಟ ಆಯಿತು. ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸೊ ಆ ಹಿನ್ನೆಲೆಯಲ್ಲಿ ಅದೊಂದು 4-5 ನಿಮಿಷದ ಒಂದು ಕಾವ್ಯ ಚಿತ್ರ. ಆ 4-5 ನಿಮಿಷವನ್ನು ಎಷ್ಟು ಕಾವ್ಯಾತ್ಮಕವಾಗಿ ಎಷ್ಟು ಚೆನ್ನಾಗಿ ಅದನ್ನು ಕಟ್ಟಿಕೊಟ್ಟಿದ್ದೀರಿ ಅಂದರೆ ಯಾರೇ ಅದನ್ನು ನೋಡಿದರೂ ಕೂಡ ಒಂದು ಮಂತ್ರಮುಗ್ಧಗೊಳಿಸುವಂಥ ಸ್ಥಿತಿ ಅದು. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಒಂದಿಷ್ಟು ನಿಮ್ಮನ್ನು ಕೆದಕೋಣ ಅಂತ. ಖಂಡಿತ. ಹೌದು. ಮುಖ್ಯವಾಗಿ ಈ ಮಧುಮಾಲತಿ ನೀವು ಮಾಡಿದ್ದನ್ನು ನೋಡಿದರೆ ನಿಮಗೆ ಒಂದು ಒಳ್ಳೆಯ ಸಾಹಿತ್ಯದ, ಸಂಗೀತದ ಮತ್ತು ಸಿನಿಮಾದ ಒಂದು ಹಿನ್ನೆಲೆ ಏನೋ ಪ್ರಾಪ್ತವಾಗಿದೆ ಅಂತ ಅನಿಸ್ತದೆ. ಏನೋ ಇರಬೇಕು ಇವರಿಗೆ ಅಂತ ಅನಿಸ್ತದೆ. ನಿಮ್ಮ ಆ ಹಿನ್ನೆಲೆ ಹೇಳಿ, ಆಮೇಲೆ ನಿಮ್ಮ ಬದುಕಿನ ಹಿನ್ನೆಲೆಯನ್ನು ಬರೋಣ ನಾವು. ಖಂಡಿತ. ಇದು ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಭಾಳ ದೊಡ್ಡ ಪ್ರಶ್ನೆ ಇದು. ನಾನು ಮೂಲತಃ ಬೆಂಗಳೂರಿನವನು. ಬೆಂಗಳೂರಲ್ಲೇ ಹುಟ್ಟಿದ್ದು ಬೆಳೆದಿದ್ದು. ಪ್ರಭಾತ್ ಕಲಾವಿದರು, ಪ್ರಭಾತ್ ಸಂಸ್ಥೆ ಇದೆಯಲ್ಲ, ಅದೇ ಕುಟುಂಬದಿಂದ ಬಂದಂಥವನು. ಪ್ರಭಾತ್ಗೆ ಡೈರೆಕ್ಟಾಗಿ ಒಡನಾಟ ಇಲ್ದಿದ್ರು, ಯಾಕೆಂದರೆ ನಮ್ಮ ತಾತ ಪಡ್ಡಾಭಿ ರಾಮಾಚಾರ್ಯರು ಅಂತ, ಅವರ ಅಣ್ಣ ವೇಣುಗೋಪಾಲ್ ದಾಸರು ಅಂತ ಹಿಂದೆ ಇರೋ ಫೋಟೋದಲ್ಲಿದೆ. ಇವರು ಹರಿಕತೆ ಮತ್ತು ದೇವರ ಸೇವೆಯನ್ನು ಆ ದಾರಿನ ಆರಿಸ್ಕೊಂಬಂದವರು. ಪ್ರಭಾತ್ ಕಲಾವಿದರು ಅವರು ಎಕ್ಸ್ಪ್ಲೋರ್ ಮಾಡಿದ್ದು ವೆನ್ಯೂ ಬಂದ್ಬಿಟ್ಟು ಕಲೆ. ಹಾಗಾಗಿ ಅದು ಕುಟುಂಬದಲ್ಲೇ ಇತ್ತು ಅಂತಲೂ ಹೇಳ್ಬೋದು. ಬೆಳೀತಾ ನನ್ನ ಶಾಲಾ ಕಾಲೇಜುಗಳ ದಿನಗಳಲ್ಲಿ ನಾಟಕಗಳನ್ನು ಬರೆಯೋದು, ಅದನ್ನು ನಿರ್ದೇಶನ ಮಾಡೋದು, ಈ ಎಲ್ಲ ಒಂದು ಪ್ರಕ್ರಿಯೆಗಳಲ್ಲಿ ನಾನು ಪಾಲ್ಗೊಳ್ತಿದ್ದೆ. BSc ಮುಗೀತು. ಆಮೇಲೆ ಕುಣಿಗಲ್ ನಾಗಭೂಷಣರು ಅಂತ ಬಹಳ ದೊಡ್ಡ ಡೈಲಾಗ್ ರೈಟ್ರು. ಅವರ ಒಂದು ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ ಅವ್ರದ್ದು. ಐ ಥಿಂಕ್ ಹಿ ಹೋಲ್ಡ್ಸ್ ಎ ಗಿನ್ನೀಸ್ ರೆಕಾರ್ಡ್ ಆಲ್ಸೋ. ಗಿನ್ನೀಸ್ ದಾಖಲೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರು ನಮಗೆ ಹೇಳೋರು ಹೈಯೆಸ್ಟ್ ನಂಬರ್ ಆಫ್ ಮೂವೀಸ್ಗೆ ಅವರು ಡೈಲಾಗ್ಸ್ ಬರೆದಿದ್ದಾರೆ ಅಂತ. ಅವರು ಆಗ ನನಗಿನ್ನೂ ಚೆನ್ನಾಗಿ ನೆನಪಿದೆ. ನಾನು BSc ಬಯೋಟೆಕ್ನಾಲಜಿ ಮಾಡ್ತಿದ್ದೆ. BSc ಡಿಗ್ರಿ ಮಾಡಬೇಕಾದ್ರೆ ನನಗೆ ಸ್ಕ್ರಿಪ್ಟ್ ರೈಟಿಂಗಲ್ಲಿ ಬಹಳ ಆಸಕ್ತಿ ಇತ್ತು ಮುಂಚೆಯಿಂದ. ಸ್ಕ್ರಿಪ್ಟ್ ಹೇಗೆ ಬರೀತಾರೆ, ಶಾರ್ಟ್ ಡಿವೈಡ್ ಹೇಗೆ ಮಾಡ್ತಾರೆ, ಒಂದು ಕಥೆನ ಕಲ್ಪಿಸ್ಕೊಂಡು ಆ ಕಥೆಗೆ ಒಂದು ಸಿನಿಮಾ ರಂಗನ್ನು ಕೊಡಬೇಕಾದ್ರೆ ಆ ಸ್ಕ್ರಿಪ್ಟಲ್ಲಿ ಮಾತ್ರ ಸಾಧ್ಯ. ಒಳ್ಳೆ ಸ್ಕ್ರಿಪ್ಟಿಂದ ಮಾತ್ರ ಒಳ್ಳೆ ಸಿನಿಮಾ ಸಾಧ್ಯ. ಹೌದು. ಅದು ಸಿನಿಮಾದ ಫೌಂಡೇಶನಲ್ ವ್ಯಾಲ್ಯೂ ಅಂತಲೂ ಹೌದು. ನಾವು ಆ ಫೌಂಡೇಶನ್ ವ್ಯಾಲ್ಯೂವನ್ನು ಕಡೆಗಣಿಸಿದ್ರಿಂದಲೇ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿಯ ಡೋಲಾಯಮಾನ. ಹೌದು. ಒಂದ್ಸರಿ ಒಳ್ಳೇದು ಬರುತ್ತೆ, ಮತ್ತೊಂದು ಸರಿ ಯಾವುದೋ ಅದನ್ನು ಮೀರಿಸುವಷ್ಟು ಕೆಟ್ಟದ್ದು ಬರುತ್ತೆ. ಅಂದರೆ ಒಂದು ಸಮತೋಲನ ಇಲ್ಲ. ಹೌದು. ಕನ್ಸಿಸ್ಟೆನ್ಸಿ ಅಂತೇವಲ್ಲ. ಹೌದು. ಅದು ಯಾಕೆ ಅಂತಂದರೆ ನನ್ನ ಒಂದು ಅಧ್ಯಯನದಲ್ಲಿ ನೋಡಿರೋದು ಏನಂತಂದರೆ, ನಾನು ಈ ಚಿತ್ರಗಳು ನೀವು ಹೇಳ್ದಂಗೆ ಕೆಲವು ಒಳ್ಳೆ ಚಿತ್ರಗಳು ಬರುತ್ತೆ, ಅಷ್ಟೇ ಕೆಟ್ಟ ಸಿನಿಮಾಗಳು ಬರುತ್ತೆ. ಯಾಕೆ ಅಂತಂದರೆ ಸ್ಕ್ರಿಪ್ಟನ್ನು ಅವರು ಯಾವ ಮಟ್ಟಿಗೆ ಅವರು ಅದಕ್ಕೆ ಜಸ್ಟಿಫೈ ಮಾಡಿರ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಬಹಳ ಮುಖ್ಯ ಅದು. ಏಕೆಂದರೆ ಎಷ್ಟು ನೀವು ಅದು ಶ್ರದ್ಧೆಯಿಂದ ನೀವು ಸ್ಕ್ರಿಪ್ಟ್ ಮಾಡಿರ್ತೀರೋ ಅಷ್ಟೇ ಚೆನ್ನಾಗಿ ತೆರೆ ಮೇಲೆ ಕಾಣುತ್ತದೆ. ಕರೆಕ್ಟ್. ತೆರೆ ಮೇಲೆ ಬರಬೇಕು ಅಂತಂದರೆ ಟೆಕ್ನಿಕಾಲಿಟೀಸ್ ಇದೆ, ಇಲ್ಲ ಅಂತಲ್ಲ, ಬಟ್ ಸ್ಕ್ರಿಪ್ಟ್ ಈಸ್ ಫೌಂಡೇಶನಲ್ ಥಿಂಗ್, ತಾಯಿ. ಆಮೇಲೆ ಎಡಿಟಿಂಗ್ ಫೈನಲಿ
ಎಡಿಟಿಂಗ್ ಕೂಡ ಸ್ಕ್ರಿಪ್ಟಲ್ಲೇ ಇರುತ್ತೆ. ಹೌದು 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 ಸೊ ಒಬ್ಬ ನಿರ್ದೇಶಕ ಒಳ್ಳೆ ನಿರ್ದೇಶಕನಾಗಬೇಕು ಅಂತಂದರೆ ಒಳ್ಳೆ ಎಡಿಟರ್ ಕೂಡ ಆಗಿರ್ಬೇಕು. ಹೌದು. ಎಡಿಟಿಂಗ್ ನಾಲೆಡ್ಜ್ ಇರಬೇಕು. ನೀವು ಒಳ್ಳೆ ಸ್ಕ್ರಿಪ್ಟನ್ನು ಮಾಡಿದ್ರೆ ಒಳ್ಳೆ ಎಡಿಟಿಂಗ್ ಮಾಡ್ಬೋದು. ಹೌದು. ಆದರೆ ಒಳ್ಳೆ ಸ್ಕ್ರಿಪ್ಟ್ ಮಾಡ್ದೇನೆ ನೀವು ಒಳ್ಳೆ ಎಡಿಟಿಂಗ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನಾವು ಸ್ಪಾಟಿಗೆ ಹೋಗ್ತೀವಿ, ಯಾವುದೋ ಒಂದು ಶಾರ್ಟ್ ಇಡಬೇಕಾಗತ್ತೆ, ಬರ್ಕೊಳ್ಳಿಲ್ಲ ನಮ್ಗೆ ಅದಕ್ಕೆ ಪ್ರಾಪರಾಗಿ ನಾವು ಅದನ್ನು ಯೋಚನೆ ಮಾಡಿ ಆ ನರೇಷನ್ ಆಗಲಿ ಕಥೆಗಾಗಲಿ ಪ್ರತಿಯೊಂದಕ್ಕೂ ನಾವು ಹಾರ ಹೆಣ್ದಂಗೆ ಅದು. ಏಕೆಂದರೆ ಅದು ಪೋಣಿಸ್ಬೇಕು, ಒಂದಾದ್ಮೇಲೆ ಪೋಣಿಸ್ಕೊಂಡು ಹೋದಾಗ ಅದಕ್ಕೆ ಆದಂಥ ಒಂದು ರಚನೆ ಸಿಗುತ್ತೆ, ಅದಕ್ಕೆ ಆದಂಥ ಒಂದು ರೂಪ ಸಿಗುತ್ತೆ. ಆ ರೂಪ ಸಿಕ್ಕಿದ್ಮೇಲೆ ನಾವು ಅದನ್ನು ತೆರೆ ಮೇಲೆ ತರೋದು ಭಾಳ ಸುಲಭ ಆಗುತ್ತೆ. ನನಗೆ ಬಹಳ ಕಮ್ಮಿ ಎಕ್ಸ್ಪೀರಿಯೆನ್ಸ್ ಇದೆ, ನಾನೇನು ದೊಡ್ಡ ಫಿಲ್ಮ್ ಮೇಕರ್ ಅಲ್ಲ. ಆದರೆ ನನಗೆ ಕುಣಿಗಲ್ ನಾಗಭೂಷಣರು ನಮ್ಮ ಗುರುಗಳು ಸ್ಕ್ರಿಪ್ಟ್ ರೈಟಿಂಗಲ್ಲಿ ಅವರು ಇದನ್ನು ನನಗೆ ಭಾಳ ಮನಸ್ಸು ಮುಟ್ಟೋ ಹಾಗೆ ಅದನ್ನು ಹೇಳ್ಕೊಟ್ಟಿದ್ರು. 3 ತಿಂಗಳು ಕೋರ್ಸ್ ಮಾಡಿದ್ದು ನಾನಲ್ಲಿ. ಆಮೇಲೆ ಜೀವನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಯಿತು. MSc ಮಾಡಿದೆ. MSc ಮಾಡಿದ್ಮೇಲೆ ನನಗಾಗಿ ಬರೀ 21 ವರ್ಷ, 22 ವಯಸ್ಸಿಗೆ ನಾನು ಆಸ್ಟ್ರೇಲಿಯಾಗೆ ಹೊರಟೆ. ಆಸ್ಟ್ರೇಲಿಯಾಕ್ಕೆ ಹೋದ ಉದ್ದೇಶ ಏನು? ಆಸ್ಟ್ರೇಲಿಯಾಕ್ಕೆ ಹೋಗಿದ್ದ ಉದ್ದೇಶ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ. ನಮ್ಮ ತಂದೆಗೆ ನಾನು ಫಿಲ್ಮ್ ಮೇಕಿಂಗ್ ಕೋರ್ಸ್ ಮಾಡ್ತೀನಿ ಅಂತಂದರೆ ಯಾವುದೇ ಮನೆಯಲ್ಲೂ ಸಾಂಪ್ರದಾಯಿಕ ಮನೆಗಳಲ್ಲಿ ಒಪ್ಪೋದಿಲ್ಲ, ಅಷ್ಟು ಒಪ್ಪೋದಿಲ್ಲ. ಹಾಳಾಗೋಗ್ತಾನೆ ಅವನು. ಏನು ಮಾಡ್ತಿದ್ದಾನೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಅದೆಲ್ಲ ದ್ವಂದ್ವ ಇತ್ತು. ಸೊ ನಾನೇನು ಮಾಡಿದೆ, ನಾನು ಅವರಿಗೆ ತುಂಬ ಡೀಟೇಲ್ಡ್ ವಿಷಯನ ಹೇಳೋಕ್ಕೆ ಹೋಗಲಿಲ್ಲ. ಮಾಸ್ಟರ್ಸ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಒಂದು ವಿಷಯ ಹೇಳಿ ನಾನಾಗ ಅಡಿಲೇಡಲ್ಲಿ ಫ್ಲಿಂಡರ್ಸ್ ಯೂನಿವರ್ಸಿಟಿಲಿ, ಪ್ರಪಂಚದಲ್ಲಿ 2 ಯೂನಿವರ್ಸಿಟಿಲಿ ಆಗ ಮಾಸ್ಟರ್ಸ್ ಕೊಡ್ತಿದ್ರು ಡಿಗ್ರಿ, ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗ್ ಅಂತ. ನನಗೆ ಆ ಒಂದು ಕ್ಷೇತ್ರ ಏನಿದೆ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕಿಂಗ್ ತುಂಬ ಫ್ಯಾಸಿನೇಟ್ ಮಾಡಿದಂಥ ಒಂದು ಇಂಡಸ್ಟ್ರಿ ಅದು. ಸೊ ಹಾಗೆ ಅಲ್ಲಿಗೆ ಏನಾದರೂ ಮಾಡಿ ಪ್ರವೇಶ ತೊಗೋಬೇಕು ಅಂತ ಭಾಳ ಆಸೆ ಇತ್ತು. ಇಂಡಿಯಾದಲ್ಲಿ ಆಗ ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗ್ ಅಂತ ಪರ್ಟಿಕ್ಯುಲರ್ ಕೋರ್ಸಸ್ ಏನಿರಲಿಲ್ಲ. ಸೊ ಇಲ್ಲ ಒಟ್ಯಾಗೋಗಿ ನ್ಯೂಜಿಲೆಂಡ್ ಅವ್ರಿಗೆ ಡಿಪ್ಲೊಮಾ ಮಾಡಬೇಕು, ಇಲ್ಲ ಅಮೇರಿಕಾಗೆ ಹೋಗಿ ಅಲ್ಲಿ ಬೋಸ್ಮ್ಯಾನ್ ಸ್ಟೇಟ್ ಅಂತ ಇದೆ, ಅಲ್ಲಿ ಮೊಂಟಾನಾ ಯೂನಿವರ್ಸಿಟಿ ಅಂತಿದೆ, ಅಲ್ಲಿ ಹೋಗಬೇಕು, ಇಲ್ಲ ಆಸ್ಟ್ರೇಲಿಯಲ್ಲಿ ಫ್ಲಿಂಡರ್ಸ್ ಯೂನಿವರ್ಸಿಟಿಲಿ ಒಂದಿತ್ತು. ಸೊ ಆಗ ನನಗೆ ಆಸ್ಟ್ರೇಲಿಯಾ ವಾಸ್ ಮೋರ್ ಈಸಿಯರ್ ಅಂತ ಅನ್ನಿಸ್ತು ನನಗೆ. ಹಾಗೆ ಮುಂದೆ ಎಲ್ಲ ಅದು ಸುಗಮವಾಗಿ ಸಾಗ್ತಾ ಹೋಯಿತು. ವೀಸಾ ಅಪ್ಲೈ ಮಾಡಿದೆ, ಸ್ಟೂಡೆಂಟ್ ವೀಸಾ ಸಿಕ್ತು. ಆಮೇಲೆ ಅಲ್ಲಿ ಮಾಸ್ಟರ್ಸ್ ಮಾಡಬೇಕು ಅಂತ ಹೋದೆ. ಅಲ್ಲಿನ ಪಯಣ ಏನಿದೆ ಅದು ರೋಚಕವಾದ ಪಯಣ. ಯಾಕೆಂದರೆ ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗ್ ಕೋರ್ಸ್ಗೆ ಹೋದೆ. ಅಲ್ಲಿ ನಾನು ಒಬ್ಬನೇ ವಿದ್ಯಾರ್ಥಿ. ಇಡೀ ಕೋರ್ಸ್ ಮಾಸ್ಟರ್ಸ್ ಹೋಲ್ ಕೋರ್ಸ್ಗೆ ನಾನು ಒಬ್ಬನೇ ವಿದ್ಯಾರ್ಥಿ. ಅದು ನನಗೆ ಪ್ಲಸ್ಸು ಆಯಿತು, ಮೈನಸ್ಸು ಆಯಿತು. ಪ್ಲಸ್ ಏನಂತಂದರೆ ಎಲ್ಲ ಎನರ್ಜಿ ಅವರು ಅಲ್ಲಿದ್ದವರು ಶಿಕ್ಷಕರ ಎನರ್ಜಿ ನಮ್ಮ ಮೇಲೆ ಒಬ್ಬರ ಮೇಲೆ ಬಿತ್ತು. ಬಟ್ ನೆಗೆಟಿವ್ ಏನಾಯಿತು ಅಂತಂದರೆ ನನಗೆ ಕಲಿಕೆಯಲ್ಲಿ ಸಹಪಾಠಿಗಳಿದ್ದರೆ ನಾವೊಂದು ಶೇರ್ ಮಾಡಿಕೊಂಡು ಆಮೇಲೆ ನಾವು ಸ್ಮಾಲ್ ಪ್ರಾಜೆಕ್ಟ್ಸ್ ಅದೊಂದು ನನಗೆ ಅಷ್ಟೊಂದು ನನಗೆ ಸಹಾಯ ಮಾಡಲಿಲ್ಲ. ಬಟ್ ಕೋರ್ಸ್ ಮಾಡಬೇಕು ಅಂತ ಹೋದೆ. 2.5 ವರ್ಷ ಮಾಡಿದೆ. 2.5 ವರ್ಷ ಮಾಡಿ ಅದ್ರ ಜೊತೆಯಲ್ಲೇ ವೀಸಾಗೋಸ್ಕರ ಡಬಲ್ ಡಿಗ್ರಿ ಮಾಡಿದೆ. ಅದ್ರ ಜೊತೆಯಲ್ಲೇ ನಾನು ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿಕೊಂಡು ಈ ಕೋರ್ಸನ್ನು ಮುಗಿಸ್ಕೊಂಡು ಅಲ್ಲಿ ನನಗೆ ಫಿಲ್ಮ್ ಟೆಕ್ನಿಕ್ಸ್ ಎಲ್ಲ ಭಾಳ ಚೆನ್ನಾಗಿ ಗೊತ್ತಾಯಿತು. ಆಮೇಲೆ ಬಯೋಡೈವರ್ಸಿಟಿ ಒಂದು 50% ಇತ್ತು, ಇನ್ನೊಂದು 50% ಫಿಲ್ಮಿಂಗ್ ಟೆಕ್ನಿಕ್ ಎಲ್ಲ ಹೇಳ್ಕೊಟ್ರು. ಸೊ ಹಾರ್ಡ್ ಕೋರ್ ಸಿನಿಮಾ ಮೇಕಿಂಗ್ ಇಲ್ದಿದ್ರು ಬಟ್ ಒಂದು ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕರ್ಸ್ಗೆ ಏನೇನು ಬೇಕೋ ಅದನ್ನೆಲ್ಲ ಅಂಶಗಳನ್ನು ತುಂಬಿ ಈ ಸಾಮಾನ್ಯ ಫಿಲ್ಮ್ ಕೋರ್ಸಿಗೂ ಈ ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಕೋರ್ಸಿಗೂ ಏನು ವ್ಯತ್ಯಾಸ? ಸ್ಕ್ರಿಪ್ಟಲ್ಲಿ ಭಾಳ ವ್ಯತ್ಯಾಸ ಇದೆ. ಯಾಕೆಂದರೆ ಒಂದು ಡಾಕ್ಯುಮೆಂಟ್ರಿ ಸ್ಟೈಲ್ ಮೇಕಿಂಗಿಗೂ ಅಥವಾ ಒಂದು ಸಿನಿಮಾಗೂ ಮೇಜರ್ ವ್ಯತ್ಯಾಸ ಇರೋದು ಡ್ರಾಮಾ ಇರುತ್ತೆ ಇದರಲ್ಲಿ, ಡ್ರಾಮಾ ಅದರಲ್ಲಿ ಇರಲ್ಲ. ನ್ಯಾಚುರಲ್ ಹಿಸ್ಟ್ರಿ ಡ್ರಾಮಾ ಇಲ್ಲ, ಕ್ಯಾರೆಕ್ಟರ್ಸ್ ಇಲ್ಲ, ಅಲ್ಲಿ ಸಹಜವಾದದ್ದನ್ನು ನಾವು ನೈಜವಾಗಿ ಶೂಟ್ ಮಾಡಬೇಕು. ಅದಕ್ಕೂ ಪ್ಲಾನಿಂಗ್ ಬೇಕು, ಅದಕ್ಕೂ ಸ್ಕ್ರಿಪ್ಟ್ ಬೇಕು. ಗೊತ್ತಾಯ್ತು. ಇನ್ಫ್ಯಾಕ್ಟ್ ಅದಕ್ಕೆ ಬಹಳ ಪೇಷನ್ಸ್ ಬೇಕು. ಹೌದು. ಯಾಕೆ ಅಂತಂದರೆ ನಾವು ಇಲ್ಲಿ ಒಂದು ಸಿನಿಮಾ ಆಗಲಿ ಅಥವಾ ಒಂದು ಡಾಕ್ಯುಮೆಂಟ್ರಿ ಡ್ರಾಮಾ ಆಗಲಿ ಮಾಡಬೇಕಾದ್ರೆ ನಾವು ಪ್ರತಿಯೊಂದನ್ನು ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಕಾಸ್ಟ್ಯೂಮ್ಸಿಂದ ಹಿಡಿದು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ನಾವು ಅದನ್ನು ರಿಸರ್ಚ್ ಮಾಡಿ ಅದಕ್ಕೆ ಏನೇನು ಬೇಕೋ ಅದನ್ನು ಮಾಡ್ಕೊಂಡು ಸ್ಕ್ರಿಪ್ಟ್ ಮಾಡಿಕೊಂಡು ಒಟ್ಟಿಗೆ ನಾವು ಇದಕ್ಕೆ ಬರ್ಬೋದು, ಫೀಲ್ಡಿಗೆ ಬರ್ಬೋದು, ಶೂಟ್ ಮಾಡ್ಬೋದು, ಫಿಲ್ಮ್ ಮಾಡ್ಬೋದು, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಮಾಡ್ಕೋಬೋದು. ವೆರಾಸ್ ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗಲ್ಲಿ ಹೇಗೆ ಅಂದರೆ ಒಂದು ಸ್ಕೆಲಿಟಲ್ ಸ್ಟ್ರಕ್ಚರ್ ಇರುತ್ತೆ ಅಷ್ಟೇ ನಿಮಗೆ, ಅದಕ್ಕೆ ತಕ್ಕಂಗೆ ನಾವು ಸ್ಕ್ರಿಪ್ಟ್ ಮಾಡ್ಕೋಬೋದು. ಬಟ್ ನಾವು ಅಲ್ಲಿ ಹೋಗಿ ಏನು ಶೂಟ್ ಮಾಡ್ತೀವಿ ಅದು ನೇಚರ್ಗೆ ಸಂಬಂಧಪಟ್ಟಿದ್ದು, ನೇಚರ್ ಮೇಲೆ ಬಿಡುತ್ತೆ. 6 ತಿಂಗಳಾದರೂ ಆಗ್ಬೋದು ಒಂದು ಶಾರ್ಟ್ಗೆ, 8 ತಿಂಗಳಾದರೂ ಆಗ್ಬೋದು. ಸೊ ಹಾಗಾಗಿ ಇದು ಮೇಜರ್ ವ್ಯತ್ಯಾಸ. ಆಮೇಲೆ ಫುಲ್ಫಿಲ್ಮೆಂಟ್ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಎರಡರಲ್ಲೂ ಅದರದ್ದೇ ಆದಂಥ ಚಾಮ್ ಇದೆ, ಇಲ್ಲ ಅಂತಲ್ಲ. ಬಟ್ ನನಗೆ ಆಗಿದ್ದ ಮನಸ್ಥಿತಿಯಲ್ಲಿ ಚಿಕ್ಕ ಹುಡುಗ ನಾನು ಆವಾಗ ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗಲ್ಲಿ ಭಾಳ ಇಂಟ್ರೆಸ್ಟ್. ಡೇವಿಡ್ ಏಟನ್ ಬರುವಂಥ ಈಸ್ ಫಾದರ್ ಆಫ್ ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗ್ ಅಂತಲೇ ಕರೀತಾರೆ.
ಆ್ಯಂಡ್ ಈಸ್ ಒನ್ ಆಫ್ ದ ಬೆಸ್ಟ್ ನರೇಟರ್. ವಾಯ್ಸ್ ಓವರ್ ಕೊಡೋದ್ರಲ್ಲಿ ದಿ ಬೆಸ್ಟ್. ರೀಸೆಂಟ್ಲಿ ಅಮೋಘ ವರ್ಷ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ ಇಲ್ಲೇ ಕರ್ನಾಟಕದಲ್ಲಿ. ಅವರು ಈಸ್ ಎ ನ್ಯಾಚುರಲಿಸ್ಟ್. ಅವರು ಒಂದು ವೈಲ್ಡ್ ಕರ್ನಾಟಕ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು. ವೈಲ್ಡ್ ಕರ್ನಾಟಕ ಡಾಕ್ಯುಮೆಂಟ್ರಿಗೆ ಡೇವಿಡ್ ಅಟನ್ಬರೋ ವಾಯ್ಸ್ ಕೊಟ್ಟಿದ್ದಾರೆ. ಓ ಮೈ ಗಾಡ್, ಬಹಳ ಸುಂದರವಾಗಿದೆ. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಅಷ್ಟು ಅಮೋಘವಾಗಿ ಬಂದಿದೆ. ಅಮೋಘ ವರ್ಷ ಅಮೋಘವಾಗಿ ಮಾಡಿದ್ದಾರೆ. ಆಗ ನನಗೆ ಹುರಿದುಂಬಿಸಿದಂಥ ಒಬ್ಬ ವ್ಯಕ್ತಿ ಅಂದರೆ ಡೇವಿಡ್ ಅಟನ್ಬರೋ. ಇನ್ಫ್ಯಾಕ್ಟ್ ಐ ವಾಸ್ ವೆರಿ ಆಪ್ಟಿಮಿಸ್ಟಿಕ್ ಅಂತ ಹೇಳ್ಬೋದು. ಎಷ್ಟರ ಮಟ್ಟಿಗೆ ಅಂದರೆ ಯಂಗ್ ಬ್ಲಡ್ ಹಾಟ್ ಬ್ಲಡ್ ಅಂತಾರಲ್ಲ, 21 ವರ್ಷ ಏನನ್ನು ಬೇಕಾದ್ರೂ ಸಾಧಿಸ್ತೀನಿ ಅನ್ನೋ ಛಲ, ಜಗತ್ತನ್ನೇ ಗೆದ್ಬಿಟ್ಟು ಇವ್ರು ಮಾಡಿದ್ರೆ ನಾನು ಯಾಕೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಛಲ ಅದೆಲ್ಲ ಇತ್ತು. ಸೊ ಇಲ್ಲಿ ಕೋರ್ಸ್ ಮಾಡ್ತೀನಿ, ಆಮೇಲೆ UK ಗೆ ಅಪ್ಲೈ ಮಾಡ್ತೀನಿ. UK ಲಿ ಇದ್ರು ಅವರು ಡೇವಿಡ್ ಅಟನ್ಬರೋ. ಅವ್ರ ಟೀಮಿಗೆ ಸೇರ್ಕೋತೀನಿ, ಹಲವಾರು ಕನಸುಗಳಿತ್ತು. ಬಟ್ ಜೀವನ ಎಲ್ಲೆಲ್ಲಿ ಕರ್ಕೊಂಡು ಹೋಯ್ತು ಆಮೇಲೆ ಅನ್ನೋದು ಮುಂದಿನ ಕಂತಲ್ಲಿ ಹೇಳ್ಬೋದು ಅಂತ ಅನ್ಸುತ್ತೆ ನನಗೆ. ಅಷ್ಟು ವಿಸ್ತಾರವಾಗಿದೆ. ಬಟ್ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಅದೇ ಸಮಯದಲ್ಲಿ ಇನ್ನೇನು ನನ್ನ ಕೋರ್ಸ್ ಮುಗಿಸ್ತಿದ್ದೆ, ಅದೇ ಸಮಯದಲ್ಲಿ ನನಗೆ ದೊಡ್ಡ ಬದಲಾವಣೆ ನನ್ನ ಜೀವನದಲ್ಲಿ ಆಗಿದೆ. ಅಂದರೆ ಅಧ್ಯಾತ್ಮದ ಜರ್ನಿ ನನಗೆ ಶುರುವಾಗಿದೆ. ಅದು ಹೇಗೆ? ಅದು ಎಲ್ಲೋ ಒಂದು ಕಡೆ ನಿಮ್ಮ ಬ್ಲಡ್ಡಲ್ಲಿ ಇತ್ತು, ಖಂಡಿತವಾಗ್ಲೂ ಇತ್ತು. ನಮ್ಮ ತಂದೆ, ನಮ್ಮ ತಾತ, ಆಮೇಲೆ ಇಡೀ ನಮ್ಮ ಸಾಂಪ್ರದಾಯಿಕವಾಗಿ ಬಂದಿರ್ತಂಥ ಒಂದು ಹರಿಕತೆಯ ಒಂದು ಕಲ್ಚರ್ ಏನಿದೆ, ಆಮೇಲೆ ಹಾಗೆ ಬೆಳ್ಕೊಂಬಂದಿದ್ದ ಬ್ರಾಹ್ಮಣನ ಒಂದು ಸಂಸ್ಕಾರ ಏನಿದೆ, ಅದೆಲ್ಲ ಮೈಗೂಡಿತ್ತು. ಆದರೂ ಆ ಕನ್ವಿಕ್ಷನ್ ಇರಲಿಲ್ಲ. ಯಾಕೆಂದರೆ ಅಧ್ಯಾತ್ಮ ಹಾಗೂ ರಿಲಿಜಿಯನ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಎರಡು ಬೇರೆ ದಾರಿಗಳು ಎರಡು ಒಟ್ಟಿಗೆ ಆಗಬಹುದು. ಯಾವಾಗ ಅಂತಂದರೆ ನಮಗೆ ಆಧ್ಯಾತ್ಮದಲ್ಲಿ ಅಂದರೆ ನಮ್ಮ ಆ ತತ್ವಗಳನ್ನು ನಾವು ಕರೆಕ್ಟಾಗಿ ಪರಿಪಾಲಿಸಿದಾಗ ಅದನ್ನು ಅರ್ಥ ಮಾಡ್ಕೊಂಡು ಪರಿಪಾಲಿಸ್ಬೇಕು. ಕರೆಕ್ಟ್. ಆಗ ಅದಕ್ಕೆ ಆದಂಥ ಮೌಲ್ಯಗಳಿದೆ. ಅದು ಧರ್ಮಕ್ಕೆ ವಿರೋಧ ಅಲ್ಲ, ಪೂರಕನೇ. ಆದರೆ ಅದು ಕೆಲವು ಸತಿ ಏನಾಗುತ್ತೆ, ಕೆಲವರು ಅರ್ಥ ಮಾಡ್ಕೊಳ್ದಿರೋರು ಅದನ್ನು ದ್ವಂದ್ವಕ್ಕೆ ಎಡೆ ಕೊಡ್ತಾರೆ, ವೈರುಧ್ಯಕ್ಕೂ ಎಡೆ ಆಗುತ್ತೆ. ಸೊ ನನ್ನ ಕೇಸಲ್ಲಿ ಏನಾಯಿತು ಅಂತಂದರೆ, ಫೌಂಡೇಶನ್ ಇತ್ತು, ರಿಚುವಲಿಸ್ಟಿಕ್ ಫೌಂಡೇಶನ್ ಇತ್ತು, ಆದರೆ ತತ್ವಜ್ಞಾನದ ಒಂದು ಅರಿವು ನನ್ನಲ್ಲಿ ಅಷ್ಟಾಗಿರಲಿಲ್ಲ. ಬೇಸಿಕಲ್ಲಿ ಗಟ್ಟಿಯಾಗಿರಲಿಲ್ಲ. ಆದರೆ ಬೆಳೀತಾ ನಾನು ಸ್ಕೂಲಾಗಲಿ ಶಾಲೆ ಕಾಲೇಜ್ಗಳಲ್ಲಿ ಭಾಳ ಕಾದಂಬರಿಗಳನ್ನು ಓದ್ತಿದ್ದೆ. ತತ್ವ ಫಿಲಾಸಫಿ ಅನ್ನೋ ಒಂದು ಸಬ್ಜೆಕ್ಟ್ ಏನಿದೆ, ಸೊ ಈ ಶಾಲಾ ಕಾಲೇಜುಗಳ ದಿನದಿಂದ ಕಾದಂಬರಿಗಳನ್ನು ಓದೋದು, ಆಧ್ಯಾತ್ಮ, ತತ್ವಜ್ಞಾನ ಅದರದ್ದು. ಏಕೆಂದರೆ ನಮ್ಮ ಕನ್ನಡ ಕಾದಂಬರಿಗಳಲ್ಲಿ ಈಗ SL ಭೈರಪ್ಪನವ್ರು ತೊಗೊಂಡ್ರೆ ನೀವು 1978 ಪರ್ವ ಬರೆದ್ರು. ಪರ್ವ ಕಾದಂಬರಿ ನನ್ನನ್ನು ಎಷ್ಟು ಅಟ್ರ್ಯಾಕ್ಟ್ ಮಾಡ್ತು. ಈಗಲೂ ನನ್ನ ವಾಲ್ಟ್ರಲ್ಲಿ ಎಲ್ಲ ಧರ್ಮಗ್ರಂಥಗಳ ಜೊತೆಯಲ್ಲಿ ಪರ್ವ ಇಟ್ಕೊಂಡಿದ್ದೀನಿ. ಈಗ ಅದು ಸಿನಿಮಾಗೂ ಬರ್ತಿದೆ, ಅಗ್ನಿಹೋತ್ರಿ ಅವ್ರು ಮಾಡ್ತಿದ್ದಾರೆ. ಭಾಳ ಸಂತೋಷ ಆಯಿತು ಅದನ್ನು ಕೇಳಿ. ಸೊ ಹೀಗೆ ಶಾಲಾ ಕಾಲೇಜುಗಳ ದಿನದಿಂದ ನನಗೆ ಆ ಗೀಳಿತ್ತು, ಓದಿನ ಗೀಳು, ಅಧ್ಯಾತ್ಮದ ಗೀಳಿತ್ತು. ಬಟ್ ಅದನ್ನು ನಿಜವಾಗ್ಲೂ ನಾನು ನನ್ನದೇ ಆದಂಥ ಒಂದು ಸಿದ್ಧಾಂತಗಳಿದ್ದಾಗ, ನನ್ನದೇ ಆದಂಥ ಸಿದ್ಧಾಂತಗಳು. ಯಾಕೆಂದರೆ ನಮ್ಮ ಈ ಭಾರತದ ಸಂಸ್ಕೃತಿ ಏನಿದೆ, ಈ ಸಂಸ್ಕೃತಿಯಲ್ಲೇ ಅಧ್ಯಾತ್ಮ ಒಳಗಾಗಿದೆ. ಅಂದರೆ ಏನಂತಾರೆ ಅದಕ್ಕೆ, ಅಲ್ಲ ಅದು ಅಂತರ್ಗತಗೊಂಡಿದೆ. ಯಾಕೆಂದರೆ ಭಾರತೀಯ ಸಂಸ್ಕೃತಿ ಅನ್ನೋದೇ ಒಂದು ಅಧ್ಯಾತ್ಮದ ಬಹಳ ದೊಡ್ಡ ಒಂದು ನೆಲೆ. ಯಾಕೆಂದರೆ ನಮ್ಮ ಆಡುಭಾಷೆಯಲ್ಲೇ ನಾವು ಪ್ರತಿದಿನ ಬಳಸ್ತೀವಿ ಕರ್ಮ, ಧರ್ಮ, ಪುಣ್ಯ, ಪಾಪ ಅನ್ನೋ ಅರಿವಿಲ್ಲದೆ ಬಳಸುವಂಥ ಪದಗಳಿವೆಲ್ಲ. ಆದರೆ ಇದಕ್ಕೆ ಗೂಢವಾದ ಗಾಢವಾದ ಅರ್ಥ, ಸುಕೃತಿ ಇದೆ ಅಂತ, ಪುಣ್ಯ ಇದೆ ಅಂತ. ಎಷ್ಟೋ ಸರ್ವೇ ಜನ ಸುಖಿನೋ ಭವಂತು ಅಂತೇವೆ. ಹೌದು, ಎಷ್ಟೋ ನಾವು ವಾಕ್ಯಾರ್ಥ ಮಾಡಿದ್ರೆ ನಿಜವಾಗ್ಲೂ ಅದಕ್ಕೆ ಎಷ್ಟು ಡೀಪ್ ಮೀನಿಂಗ್ಸ್ ಇದೆ ಅಂತಂದರೆ. ಸೊ ಇದನ್ನೆಲ್ಲ ನಾನು ಅರ್ಥಕೊಳ್ಳೋಕೆ ಶುರು ಮಾಡ್ತಿದ್ದೆ ಯಾವಾಗ ನಾನು ಈ ಪುಸ್ತಕಗಳನ್ನು ಓದ್ತಿದ್ದೆ ಅಥವಾ ಸ್ನೇಹಿತರ ಜೊತೆ ಮಾತನಾಡಬೇಕಾದ್ರೆ. ಕನ್ವಿಕ್ಷನ್ ಅಂತ ಇರಲಿಲ್ಲ, ಈ ಪಥ ನಾನು ಆರಿಸ್ಕೋಬೇಕು ಅಂತ ಇರಲಿಲ್ಲ. ಯಾವಾಗ ನಾನು ಆಸ್ಟ್ರೇಲಿಯಾಕ್ಕೆ ಹೋದೆ, ಅಲ್ಲಿ ಒಂದು ದಿನ ನಾಮ ಸಂಕೀರ್ತನೆ ಮಾಡ್ತಿದ್ರು ಬೀದಿಗಳಲ್ಲಿ, ಅಲ್ಲಿನ ಬಿಳಿಯ ಜನ. ಅದನ್ನು ನಾನು ಕೃಷ್ಣ ಪಂಥದವರು, ಹರೇ ಕೃಷ್ಣ ಪಂಥದವರು. ಸೊ ನಾಮ ಸಂಕೀರ್ತನೆ ಮಾಡ್ತಿದ್ದಾಗ ನನ್ನನ್ನು ಅದು ಅಟ್ರ್ಯಾಕ್ಟ್ ಮಾಡ್ತು. ಅರೆ ಈ ದೇಶದಲ್ಲಿ ನಾಮ ಸಂಕೀರ್ತನೆಯನ್ನು ಈ ದೇಶದ ಆಸ್ಟ್ರೇಲಿಯನ್ಸ್ ಮಾಡ್ತಿದ್ದಾರೆ, ನಾವು ಇದನ್ನೆಲ್ಲ ಬಿಟ್ಟಿದ್ದೀವಲ್ಲ, ನಮ್ಮ ಆಸ್ತಿ, ಅದು ನಮ್ಮ ಅಸ್ತಿತ್ವ ಅದು. ಸೊ ಹಾಗಾಗಿ ನನಗೆ ಅದು ಅಟ್ರ್ಯಾಕ್ಟ್ ಮಾಡ್ತು. ಅದು ಅವರು ಸಿಟಿನಲ್ಲಿ ಮಾಲಲ್ಲಿ ಮಾಡ್ತಿದ್ರು. ಆಮೇಲೆ ನನಗೆ
ಗೋಚರವಾಗಿದ್ದೇನು ಅಂತಂದರೆ ನಾನು ಇವ್ರ ಜೊತೆಲಿ ಸೇರ್ಕೋಬೇಕು. ಒಂದು ಯಾಕೆಂದರೆ ನಾನು ನಾಮ ಸಂಕೀರ್ತನೆ ಸಂಪ್ರದಾಯದಿಂದ ಬಂದೆ. ಕರೆಕ್ಟ್. ಸೊ ಹಾಗಾಗಿ ಅವ್ರ ಗ್ರೂಪ್ ಸೇರಿಕೊಂಡೆ, ಸಂಕೀರ್ತನೆ ಮಾಡೋಕ್ಕೆ ಶುರು ಮಾಡಿದೆ. ಹಾಗಾಗಿ ಅಧ್ಯಾತ್ಮದ ಕಡೆಗೆ ಜಾಸ್ತಿ ಒಲವಾಯಿತು. ಆಗ ಧರ್ಮಗ್ರಂಥಗಳನ್ನು ಓದೋಕ್ಕೆ ಶುರು ಮಾಡಿದೆ. ಭಗವದ್ಗೀತೆಯಿಂದ ನನ್ನ ಓದು ಆರಂಭ ಆಯಿತು. ಭಗವದ್ಗೀತೆಯಲ್ಲಿ ಸಾಕಷ್ಟು ನನಗೆ ಈಗಲೂ ಅದು ನಿರಂತರವಾದದ್ದು ಹಾಗೂ ಅನ್ಲಿಮಿಟೆಡ್ ಅಂತ. ಎಷ್ಟು ನಾವು ಒಳಗೆ ಹೋಗ್ತೀವೋ ಅಷ್ಟು ಒಳಗೆ ಕರ್ಕೊಂಡು ಹೋಗುತ್ತದು. ಅದಕ್ಕೆ ಎಂಡ್ ಅಂತ ಏನಿಲ್ಲ. ಸೊ ಅನಂತ, ಬಹಳ ನನಗೆ ಅನಂತವಾದದ್ದು. ಬಹಳ ಉತ್ತರಗಳು ಸಿಕ್ತು ನನಗೆ ಲೈಫಲ್ಲಿ, ಬಹಳ ಉತ್ತರಗಳು ಸಿಕ್ತು, ಕ್ಲಾರಿಟಿ ಸಿಕ್ತು. ಏಕೆಂದರೆ ಅಧ್ಯಾತ್ಮ ಅಂತಂದರೆ ಹಲವಾರು ತತ್ವಗಳನ್ನು ಒಳಗೊಂಡಿದೆ. ಈಗ ನಮ್ಮ ಸಂಪ್ರದಾಯದಲ್ಲಿ ಒಂದು ಗ್ರಂಥನೂ ಬರೆದಿದ್ದಾರೆ ನಮ್ಮ ಪರಮಗುರುಗಳ ಗುರುಗಳು, ಪರಮೇಶ್ವರಿ ಗುರುಗಳು ಅಂತ ಕರಿತೀವಿ ನಾವು ಅವ್ರಿಗೆ. ಗೌಡಿಯ ಕಂಠಹಾರ ಅಂತ, ಅಂದರೆ ಕಂಠಹಾರ ಹೇಗೆ ಕಂಠಿ ಮಾಲೆ ಹಾಕೋತೀವಿ ನಾವು, ಹಾಗೆ ಈ ಆಧ್ಯಾತ್ಮ ಪಥದಲ್ಲಿರೋನು ಹಲವಾರು ತತ್ವಗಳನ್ನು ಅರ್ಥಕೊಂಡಿದ್ರೆ ಅದು ಬಹಳ ಸುಗಮವಾಗಿ ನಿಮ್ಮ ಅಧ್ಯಾತ್ಮದ ಪಥದಲ್ಲಿ ಸಾಗೋಕ್ಕೆ ಈಸಿ ಆಗುತ್ತೆ, ಅಥವಾ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಈಗ ಅಧ್ಯಾತ್ಮ ಅಂದರೆ ಏನು, ಎಲ್ಲರೂ ಕೇಳ್ತಾರೆ ಏನು ಅಧ್ಯಾತ್ಮ ಅಂದರೆ ಏನು ಅಂತ. ಹಲವಾರು ತತ್ವಗಳನ್ನು ಒಳಗೊಂಡಿರೋದೇ ಅಧ್ಯಾತ್ಮ. ಜೀವದ ತತ್ವ ಅಂದರೆ ನಾನು ಯಾರು, ಮೊದಲನೇ ಪ್ರಶ್ನೆ. ಹೂ ಆಮ್ ಐ? ಹೌದು. ವೇರ್ ಡು ಐ ಕಮ್ ಫ್ರಮ್? ನಾನು ಎಲ್ಲಿಂದ ಬಂದೆ? ಹೌದು. ನನ್ನ ಜರ್ನಿ ಏನು? ಹೌದು. ಅಂಡ್ ನನ್ನ ಡೆಸ್ಟಿನಿ ಏನು? ಹೌದು. ಒಂದು ಸತಿ ಬದುಕ್ತೀನಾ? ಹೌದು. ಅಥವಾ ಪುನರ್ಜನ್ಮ ಇದೆಯಾ? ಹೌದು. ಅಥವಾ ಪುನರ್ಜನ್ಮ ಇದ್ರು ನಾನು ಯಾಕೆ ಇಲ್ಲಿಗೆ ಬಂದೆ? ಹೌದು. ಭಗವಂತ ನಾನು ಇಲ್ಲಿ ಕಳ್ಸದ್ನ, ಅಥವಾ ನಾನೇ ನನ್ನ ಸ್ವಇಚ್ಛೆಯಿಂದ ಇಲ್ಲಿಗೆ ಸ್ವಇಚ್ಛೆಯಿಂದ ಬಂದರೆ ನಾನು ಯಾಕೆ ಇಲ್ಲಿ ಒದ್ದಾಡ್ತಿದ್ದೀನಿ? ಯಾಕಂದರೆ ಬರ್ಬೇಕಾದ್ರೆ ಎಲ್ಲ ರೆಡಿ ಮಾಡಿ ಕಳಿಸಿರ್ಬೇಕಿತ್ತಲ್ಲ. ಹೌದು. ಸಂಸಾರಂ ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿದ್ದಾರೆ. ಇದು ಮೃತ್ಯು ಲೋಕ ಬೇರೆ. ಪ್ರತಿ ಕ್ಷಣದಲ್ಲೂ ಎವ್ರಿಥಿಂಗ್ ಇಸ್ ಚೇಂಜಿಂಗ್ ಹಿಯರ್. ಸೊ ಇಲ್ಲಿ ಸುಖ ದುಃಖಗಳ ಮಿಶ್ರಣನೇ ಇದು. ಹೌದು. ಈ ಲೌಕಿಕವಾದ ಪ್ರಪಂಚ. ಸೊ ಈ ಪ್ರಪಂಚ ಏನಿದು, ಈ ಎಲ್ಲ ತತ್ವಗಳನ್ನು ಒಳಗೊಂಡಿರೋದೇ ಅಧ್ಯಾತ್ಮ. ಜೀವತತ್ವ, ಶಕ್ತಿ ತತ್ವ, ಪ್ರಕೃತಿ ತತ್ವ, ಭಗವತ್ ತತ್ವ. ಇದರಲ್ಲಿ ದೇವರು ಅನ್ನೋ ಕಾನ್ಸೆಪ್ಟ್ ಇದೆಯಾ? ದೇವರು ಅಂದರೆ ಯಾರು? ಪರಮಾತ್ಮ ಅಂದರೆ ಯಾರು? ಪರಮಾತ್ಮನಿಗೂ ಆತ್ಮನಿಗೂ ಏನು ಸಂಬಂಧ ಇದೆ? ಈ ಎಲ್ಲ ತತ್ವಗಳನ್ನು ನಾವು ತಿಳ್ಕೊಳ್ಳೋಕೆ ಶುರು ಮಾಡಿದಾಗ ಬಹಳ ರೋಚಕವಾಗೂ ಇದೆ. ಹಾಗೆ ಅದು ಆ್ಯಕ್ಚುಲಿ ರಿಯಾಲಿಟಿ. ಹೌದು. ಆ ರಿಯಾಲಿಟಿಗೆ ನನ್ನ ತೊಡಗಿಸ್ಕೊಂಡಾಗ ಬಹಳ ಆನಂದ ಹಾಗೂ ಒಂದು ಫುಲ್ಫಿಲ್ಮೆಂಟ್ ಸಿಗ್ತಾ ಹೋಯಿತು. ಸೊ ನನ್ನ ದಿಕ್ಕು ಅಲ್ಲಿಂದ ಬೇರೆಯೇ ಆಯಿತು ಅಂತ ಹೇಳ್ಬೋದು. ಸೊ ಅಷ್ಟಾಗಿ ನಾನು ತುಂಬ ಆ್ಯಂಬಿಷಿಯಸ್, ಪ್ಯಾಷನೇಟ್ ಆಗಿದ್ದನು. ರಾಜಸಿಕ ಪ್ರವೃತ್ತಿ ಎಷ್ಟಿತ್ತು ನನ್ನಲ್ಲಿ ಅಂತಂದರೆ, ಮುಂಚೆ ನಾನು ಇದನ್ನು ಸಾಧಿಸಬೇಕು, ಈ ಫೀಲ್ಡಲ್ಲಿ ಏನಾರು ಮಾಡಬೇಕು. ಹಾಗಾಗಿ ಭಾಳಷ್ಟು ಆಸೆಗಳನ್ನು ಹೊತ್ಕೊಂಡು ಹೋದವು ನನ್ನಲ್ಲಿ. ಯಾವಾಗ ಆಧ್ಯಾತ್ಮಕ್ಕೆ ಬಂದೆ ಅದೆಲ್ಲ ಸ್ವಲ್ಪ ತಿಳಿ ನೀರು ಹಾಗೆ ಸೆಟ್ಲ್ ಆಯಿತು. ಜೀವನನ ನಾನು ನೋಡೋ ದೃಷ್ಟಿಕೋನನೇ ಬದಲಾಯಿತು. ಸೊ ಅಲ್ಲಿ ಬಹುಶಃ ಹೊಸ ದೃಷ್ಟಿ ಪ್ರಾಪ್ತವಾಯಿತು, ಹೊಸ ಜೀವನನೇ ಶುರುವಾಯಿತು.